ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆ ಆಗುತ್ತಿದ್ದು ಬೆಳಗಾವಿ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಕಡಿದಾದ ಹಚ್ಚ ಹಸಿರಿನ ಗುಡ್ಡದಿಂದ ಧುಮ್ಮಿಕ್ಕಿ ಹರಿಯುವ ಅಂಬೋಲಿ ಫಾಲ್ಸ್ ಜಲವೈಭವವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ. ಹೌದು, ಮಾನ್ಸೂನ್ ಋತುವಿನಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣಗಳು ಎಂದರೆ ಜಲಪಾತಗಳು. ಅದರಲ್ಲೂ ಅಂಬೋಲಿ ಫಾಲ್ಸ್ ಪ್ರವಾಸಿಗರ ಪಾಲಿನ ಸ್ವರ್ಗ. ಹಸಿರಿನ ಗುಡ್ಡದಿಂದ ಧುಮ್ಮಿಕ್ಕಿ ಬರುವ ಜಲಧಾರೆ, ಹಾಲ್ನೊರೆಯಂತೆ ಹರಿಯುವ ನೀರಿನ ಜತೆಗೆ ಪ್ರವಾಸಿಗರ ಮೋಜು ಮಸ್ತಿ. ಸುತ್ತಲೂ ಆವರಿಸಿದ ದಟ್ಟ ಮಂಜು, ಮೇಲೆ ಸುರಿಯುವ ಮಳೆ ನಿಸರ್ಗ ಪ್ರಿಯರಿಗೆ ಆಹ್ಲಾದಕರ ಅನುಭವ ನೀಡುತ್ತದೆ. ಶನಿವಾರ ವೀಕೆಂಡ್ ಹಿನ್ನೆಲೆ ಯುವಕ ಯುವತಿಯರು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಕೂಡ ನಿಸರ್ಗದ ಸವಿ ಸವಿದು ಸಖತ್ ಎಂಜಾಯ್ ಮಾಡಿದರು. ಪಶ್ಚಿಮ ಘಟ್ಟದ ಗುಡ್ಡದಲ್ಲಿ ಎತ್ತರವಾದ ಹಸಿರು ತಪ್ಪಿಲಿನಿಂದ ನೀರು ಚಿಮ್ಮಿ ಕೆಳಗೆ ಹರಿಯುವ ಅಂಬೋಲಿ ಜಲಪಾತದ ಸೌಂದರ್ಯ ಬಣ್ಣಿಸಲಾಗದು. ಈ ಜಲಪಾತದ ದೃಶ್ಯ ವೈಭವ ಮತ್ತು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ ಸೇರಿ ಮತ್ತಿತರ ರಾಜ್ಯಗಳಿಂದಲೂ ಪ್ರವಾಸಿಗರು ಬರುವುದು ವಿಶೇಷ. ಇದು ಬೆಳಗಾವಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಅಂಬೋಲಿ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನಲ್ಲಿ ಬರುತ್ತದೆ. ಸಾವಂತವಾಡಿಯಿಂದ 31 ಕಿಲೋಮೀಟರ್ ದೂರದಲ್ಲಿರುವ ಅಂಬೋಲಿಗೆ ಬಹುತೇಕರು ಸ್ವಂತ ವಾಹನದಲ್ಲಿ ಬರುತ್ತಾರೆ. ಅದರಲ್ಲೂ ಬೈಕ್ ಮೇಲೆ ಬರುವ ಪ್ರವಾಸಿಗರೇ ಅಧಿಕ. ಸಾವಂತವಾಡಿ ಮೂಲಕ ಬಸ್ ಮೂಲಕವೂ ಬರಬಹುದು. ಸಾವಂತವಾಡಿಗೆ ರೈಲಿನ ಸಂಪರ್ಕವೂ ಇದೆ. ಬೆಳಗಾವಿಯಿಂದ ಉಚಗಾವ ರಸ್ತೆ, ಶಿನ್ನೋಳಿ, ಪಾಟ್ನೆ ಪಾಟ, ನಾಗನವಾಡಿ ಮಾರ್ಗವಾಗಿ ಅಂಬೋಲಿ ತಲುಪಬಹುದು.